ಎವ್ರಿವನ್, ಇವತ್ತು ನಾನು ನಿಮಗೆ ಇಂಗ್ಲೀಷ್ ಗ್ರಾಮರಲ್ಲಿ ಸಿನ್ಸ್ ಮತ್ತು ಫಾರ್ ಯಾವಾಗ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಟುಡೇ ಐ ವಿಲ್ ಟೀಚ್ ಯು ವೆನ್ ಟು ಯೂಸ್ ಸಿನ್ಸ್ ಆ್ಯಂಡ್ ಫಾರ್, ಡಿಫ್ರೆನ್ಸ್ ಬಿಟ್ವೀನ್ ಸಿನ್ಸ್ ಆ್ಯಂಡ್ ಫಾರ್, ಯೂಸ್ ಆಫ್ ಸಿನ್ಸ್ ಆ್ಯಂಡ್ ಫಾರ್. ನಾವು ಫಾರ್ ಫಾರನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದರೆ, ತುಂಬ ದಿನಗಳು ಇರೋದು, ತುಂಬ ವರ್ಷಗಳು, ಎಷ್ಟು ವರ್ಷ, ಎಷ್ಟು ದಿನಗಳು, ಎಷ್ಟು ಗಂಟೆ ಹಾಗೆಲ್ಲ ಸೂಚನೆ ಮಾಡೋದಕ್ಕೆ ನಾವು ಫಾರನ್ನು ಯೂಸ್ ಮಾಡ್ತೀವಿ. ಇಟ್ ಈಸ್ ಫಾಲೋಡ್ ಬೈ ಪೀರಿಯಡ್ ಆಫ್ ಟೈಮ್. ಸೊ ಫಾರ್ ಈಸ್ ಯೂಸ್ಡ್ or it is followed by period of time. For example, 10 years, 10 ವರ್ಷಗಳು. For example, 30 days, 30 ದಿನಗಳು. ಆಗೇನು ಬರಿತೀವಿ ನಾವು? ಫಾರನ್ನು, ಫಾರ್ 10 years, ಫಾರ್ 30 days, ಫಾರ್ 6 months. ಎಷ್ಟು ಮಂತ್ಗಳು, ಎಷ್ಟು ತಿಂಗಳುಗಳು ಅಂದರೆ 6 ತಿಂಗಳು. ಹೌ ಮಚ್, ಹೌ ಲಾಂಗ್ ಅಂಥೇಳಿ ಕ್ವೆಶ್ಚನ್ ಮಾಡೋದಕ್ಕೆ ಇದರಲ್ಲಿ ಹೌ ಲಾಂಗ್ ಅಂಥೇಳಿ ಕ್ವೆಶ್ಚನ್ ಮಾಡ್ತೀವಿ. ಫಸ್ಟು ಹೌ ಲಾಂಗ್ ಅಂತ ಇದ್ದರೆ ಅದಕ್ಕೆ ನಾವು ಫಾರ್ ಯೂಸ್ ಮಾಡ್ತೀವಿ. ಈಗ ಸಿನ್ಸ್ ಅಂತ ಯೂಸ್ ಮಾಡೋದು ನಾವು ಸ್ಟಾರ್ಟಿಂಗ್ ಪಾಯಿಂಟಿಗೆ, ಅಂದರೆ ಯಾವಾಗ, ಯಾವ ವರ್ಷ, ಯಾವ ದಿನ, ಅದಕ್ಕೆ ನಾವು ಸಿನ್ಸ್ ಯೂಸ್ ಮಾಡ್ತೀವಿ. ವೆನ್ ಅಂದರೆ ಯಾವಾಗಾಯಿತು ಅನ್ನೋದಕ್ಕೆ ವೆನ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಸಿನ್ಸ್ ವಿ ಯೂಸ್ ಇನ್ ಸ್ಟಾರ್ಟಿಂಗ್ ಪಾಯಿಂಟ್, ದಟ್ ಈಸ್ ವೆನ್. For example, I went to England. When? At that type of question, for that we call it as, we add since. Here, how long? For a long period. How many years you stayed there? ನೀನು ಎಷ್ಟು ವರ್ಷ ತನಕ ಅಲ್ಲಿದ್ದೆ? ಆಗ ನಾವು ಫಾರ್ ಉಪಯೋಗಿಸ್ತೀವಿ. ಫಾರ್ 10 years, ಫಾರ್ 3 months, ಫಾರ್ ದ್ಯಾಟ್ ನಂಬರ್ಸ್. ಅದನ್ನು ನಾವು ನಂಬರಲ್ಲಿ ಮೆನ್ಷನ್ ಮಾಡ್ತೀವಿ. ಆ ನಂಬರಲ್ಲಿ ಮೆನ್ಷನ್ ಮಾಡೋದು ನಂಬರ್ ಆಫ್ ಇಯರ್ಸ್, ನಂಬರ್ ಆಫ್ ಮಂತ್ಸ್, ನಂಬರ್ ಆಫ್ ಡೇಸ್, ಅದನ್ನು ನಾವು ಮೆನ್ಷನ್ ಮಾಡೋಕ್ಕೆ ಫಾರ್ ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟು ಸಿನ್ಸ್ ಯೂಸ್ ಮಾಡೋದು ಟೈಮಿಗೆ ಮಾತ್ರ, ಯಾವಾಗ, ಹೇಗೆ. ಫಾರ್ ಎಕ್ಸಾಂಪಲ್, ಫಸ್ಟಿಗೆ ನಾನು ಹೇಳ್ತೀನಿ ಮಂಡೇ. ಯಾವಾಗ ಅಂದರೆ ಆನ್ ಮಂಡೇ ಅಂತೇಳಿ ಹೇಳ್ತೀವಿ, ಅಂದರೆ ಸೋಮವಾರ. ವೆನ್? ಆನ್ ಜೂನ್, ಇನ್ ಜೂನ್ ಅಂತ ಹೇಳ್ತೀವಿ, ಜೂನ್ ತಿಂಗಳಲ್ಲಿ. ಇದಕ್ಕೆಲ್ಲ ನಾವು ಏನು ಯೂಸ್ ಮಾಡ್ತೀವಿ? ಸಿನ್ಸ್ ಯೂಸ್ ಮಾಡ್ತೀವಿ. ಈಗ ನಿಮಗೆ ಎಕ್ಸಾಂಪಲಲ್ಲಿ ಹೇಳ್ತೀನಿ ನಾನು. ಇಲ್ಲಿ ಡ್ಯಾಶ್ 10 years ಅಂತೇಳಿದೆ, ಅಂದರೆ ಹೌ ಮೆನಿ ಇಯರ್ಸ್, ಎಷ್ಟು ವರ್ಷಗಳು. ಆಗ ಹೌ ಮೆನಿ ಇಯರ್ಸ್ ಅಂದರೆ ಅದೊಂದು ತುಂಬ ಉದ್ದ, ತುಂಬ ದಿನಗಳಾಯಿತು, ತುಂಬ ವರ್ಷಗಳು ಆಯಿತು. ಅದಕ್ಕೆ ಏನು ಯೂಸ್ ಮಾಡ್ತೀವಿ ನಾವು? ಫಾರ್. ಫಾರ್ 10 years, ಫಾರ್ 5 years, ಅದಕ್ಕೆ ಫಾರ್ ಯೂಸ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ? ನೆಕ್ಸ್ಟ್ ಇದರಲ್ಲಿ ಡ್ಯಾಶ್ ಜನವರಿ ಅಂಥೇಳಿದೆ, ಅಂದರೆ ಸಿನ್ಸ್ ಜನವರಿ, ಅಂದರೆ ಜನವರಿಯಿಂದ. ಇದಕ್ಕೇನು ಯೂಸ್ ಮಾಡ್ತೀವಿ ನಾವು? ಸಿನ್ಸ್ ಜನವರಿ. ಈಗ ಮಳೆಗಾಲ, ಈಗ ನಿನ್ನೆಯಿಂದ ಮಳೆ ಸುರಿತಾನೇ ಇದೆ. ಸಿನ್ಸ್ ಯೆಸ್ಟರ್ಡೇ ಇಟ್ ಈಸ್ ರೈನಿಂಗ್. ಸಿನ್ಸ್ ಅಂತ ಯೂಸ್ ಮಾಡ್ತೀವಿ. ನಿನ್ನೆಯಿಂದ, ಯಾವಾಗಿಂದ? ನಿನ್ನೆಯಿಂದ. ಗೊತ್ತಾಗ್ತಿದೆಯಲ್ಲ ನಿಮಗೆ? ನೆಕ್ಸ್ಟ್ ಇದೂ ಅಷ್ಟೇ, 2021 ಯಾವ ವರ್ಷ ಅಂಥೇಳಿ ಕೇಳ್ತೀವಲ್ಲ, ಇದಕ್ಕೆ ಸಿನ್ಸ್ 2021. ಗೊತ್ತಾಗ್ತಿದೆಯಾ? ಫಾರ್ 10 years, ಹೌ ಮೆನಿ ಇಯರ್ಸ್, ಎಷ್ಟು ವರ್ಷ, ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಫಾರ್. ಸಿನ್ಸ್ ಜಾನ್ವರಿ ಅಂದರೆ ಜಾನ್ವರಿ ಮಂತಲ್ಲಿ. ಸಿನ್ಸ್ 2021 ಇದು ಏನು ಸೂಚಿಸುತ್ತೆ ನಿಮಗೆ? ನೇಮ್ ಆಫ್ ಅ ಮಂತ್, ನೇಮ್ ಆಫ್ ಎ ಇಯರ್, ನೇಮ್ ಆಫ್ ಮಂತ್. ಹಿಯರ್ ನೇಮ್ ಆಫ್ ಇಯರ್.
ಸೊ ಫಾರ್ ದಿಸ್ ವಿ ಯೂಸ್ ಸಿನ್ಸ್. ಇದಕ್ಕೆ ನಾವು ಸಿನ್ಸ್ ಯೂಸ್ ಮಾಡ್ತೀವಿ. ಇದರಲ್ಲಿ ನಂಬರ್ ಆಫ್ ಇಯರ್ಸ್ ಇದಕ್ಕೆ ನಾವು ಫಾರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 8 months ಮೀನ್ಸ್ ಹಿಯರ್ ಶೋಸ್ ನಂಬರ್, ಎಷ್ಟು ತಿಂಗಳುಗಳ ಕಾಲ ಅಂತ ಅನ್ನೋದಕ್ಕೆ ನಂಬರ್ ಅಂತೇಳಿ ಹೇಳ್ತೀನಿ. ಫಾರ್ ದಿಸ್ ನಂಬರ್ ವಿ ಯೂಸ್ ವಾಟ್? ಫಾರ್ 8 months 8 ತಿಂಗಳುಗಳ ಕಾಲ. ನೆಕ್ಸ್ಟ್ ಮಿನಿಟ್ಸ್, ಹೌ ಮೆನಿ ಮಿನಿಟ್ಸ್ ಅಂಥೇಳಿ ಕೇಳ್ತೀವಲ್ಲ, ಇದೂ ಏನಾಯಿತು? ಎಷ್ಟು ನಂಬರ್ ಆಯಿತು. ಇದಕ್ಕೆ ಏನು ಬರುತ್ತೆ? ಫಾರ್. ನೆಕ್ಸ್ಟ್ ಥರ್ಸ್ಡೇ, ಇದು ನೇಮ್ ಬಂತು ನಿಮಗೆ. ಸೊ ಇದಕ್ಕೆ ಏನು ಯೂಸ್ ಮಾಡ್ತೀವಿ ನಾವು? ಸಿನ್ಸ್. ನೆಕ್ಸ್ಟ್ ಹೌ ಮೆನಿ ಡೇಸ್, ನಂಬರ್ ಆಫ್ ಡೇಸ್. So number of days means for what we'll use here? For. Say dash 10 years, for 10 years, dash January, since January, dash 2021, since 2021, dash months, for 8 months. So number of months here, for we are using here. Number of minutes, for 6 minutes, 6 ನಿಮಿಷಗಳ ಕಾಲ. ನೆಕ್ಸ್ಟ್ ಸಿನ್ಸ್ ಥರ್ಸ್ಡೇ ಅಂತ ಅಂದರೆ ಗುರುವಾರದಿಂದ. ನೇಮ್ ಇಯರ್, ಇದಕ್ಕೆ ಸಿನ್ಸ್ ಯೂಸ್ ಮಾಡ್ತೀವಿ ನಾವು. ಹಿಯರ್ ಹೌ ಮೆನಿ ಡೇಸ್, 5 ದಿನದಿಂದ ಫಾರ್ ಯೂಸ್ ಮಾಡ್ತೀನಿ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಸಿನ್ಸ್ ಆ್ಯಂಡ್ ಫಾರ್ ಯು ಅಂಡರ್ಸ್ಟುಡ್ ನೋ. ದ ಫಾರ್ ಈಸ್ ಯೂಸ್ಡ್ ಫಾರ್ ಲಾಂಗ್ ಪೀರಿಯಡ್, ತುಂಬ ವರ್ಷಗಳ, ತುಂಬ ದಿನಗಳು, ತುಂಬ ಟೈಮಿಂದ ಅಂತೇಳಿ ಯೂಸ್ ಮಾಡೋಕ್ಕೆ ಫಾರ್ ಯೂಸ್ ಮಾಡ್ತೀವಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್. ವೆನ್, ಯಾವಾಗಿಂದ, ಯಾವ ವರ್ಷ, ಯಾವ ದಿನ, ಯಾವ ತಿಂಗಳು, ಅದಕ್ಕೆ ನಾವು ಸಿನ್ಸ್ ಯೂಸ್ ಮಾಡ್ತೀವಿ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಸಿನ್ಸ್ ಆ್ಯಂಡ್ ಫಾರ್, ವೆನ್ ವಿ ವಿಲ್ ಯೂಸ್ ಫಾರ್ ಆ್ಯಂಡ್ ವೆನ್ ವಿ ವಿಲ್ ಯೂಸ್ ಸಿನ್ಸ್. ಯು ಅಂಡರ್ಸ್ಟುಡ್ ನೋ? ಥ್ಯಾಂಕ್ ಯು.